ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದೆ. ಈಗ ಇದನ್ನ ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡುವುದಕ್ಕೆ ಮುಂದಾಗಿದೆ. ಈ ಹುದ್ದೆಯನ್ನ ಭರ್ತಿ ಮಾಡುವ ಸಮಯದಲ್ಲಿ ಯಾವುದೇ ಈ ಒಳ ಮೀಸಲಾತಿ ಏನು ತಂದಿದೆ ಅದನ್ನ ಜಾರಿಗೆ ತರಬಾರದೆಂದು ಇಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ತವಾಗಿ ಹೊರತು ಮಾಡಲಾಗಿದೆ. ಸುಮಾರು 10,000ಕ್ಕೂ ಅಧಿಕ ಜನ ಈ ಪ್ರತಿಭಟನೆಯಲ್ಲಿ ಮಾಡಲು ಭಾಗಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಇದನ್ನ ಜಾರಿಗೆ ತರಬಾರದು. ಜೊತೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನಿದ್ದಾರೆ ಅವರ ವರದಿಯನ್ನ ಬಹಿರಂಗ ಮಾಡಬೇಕು. ಹೀಗೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಇಂದು ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ. ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡುವುದರ ಜೊತೆಗೆ ಇಲ್ಲಿ ಏನು ಪ್ರತಿಭಟನೆ ಮಾಡಲು ಜನರು ಏನು ಬಂದಿದ್ದಾರೆ ಇವರಿಗೆ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಾರದೆಂದು ಪೊಲೀಸರು ಬಿಗಿ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇವರ ಬೇಡಿಕೆ ಏನಿದೆ ಅಂತ ನಾನು ಮಾಡಿಸ್ತೀನಿ. ಸರ್, ನಿಮ್ ಬೇಡಿಕೆ ಏನಿದೆ ಸರ್? ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ನೋಡಿ, ಕರ್ನಾಟಕ ರಾಜ್ಯದ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಪರಿಶಿಷ್ಟ ಜಾತಿಯ ಎಲ್ಲ ಸಹೋದರ ಬಾಂಧವರು, ಬೋವಿ, ಬಂಜಾರ, ಕೊರಮ, ಕೊರಚ, ಲಂಬಾಣಿ ಸಮುದಾಯದ ಎಲ್ಲ ಜನತೆ ಇವತ್ತು ಮೀಸಲಾತಿಯನ್ನು ವಿರೋಧಿಸಿ, ಒಳ ಮೀಸಲಾತಿಯನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಬಹುಶಃ ಬಹಳಷ್ಟು ದಿನಗಳಿಂದ, ಸುಮಾರು ವರ್ಷಗಳ ಕಾಲದಿಂದ ಈ ಮೀಸಲಾತಿಯ ಪರವಾಗಿ ಮತ್ತು ವಿರೋಧವಾಗಿ ಹೋರಾಟವನ್ನು ಮಾಡುತ್ತಾ ಬಂದಿದ್ದು ಈ ರಾಜ್ಯದ ಚರಿತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಈಗೇನು ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಹಿಂದಿನ ಸರ್ಕಾರ ಒಳ ಮೀಸಲಾತಿಯನ್ನು ನೀಡಬೇಕು ಅಂತ ತಿಳ್ಕೊಂಡು 17% ಮೀಸಲಾತಿಯನ್ನು ನೀಡಲಾಗಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪದೇ ಇರುವುದರಿಂದ ಇದೀಗ ಪುನಃ ರಾಜ್ಯ ಸರ್ಕಾರ 15% ಮೀಸಲಾತಿಯನ್ನು ಇಳಿಸಿದ್ರು. ಇವತ್ತಿನ ಉದ್ಯೋಗಿಗಳಿಗೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 56,000ಕ್ಕೂ ಅಧಿಕ ಪ್ರತಿಭಟನೆ ಮಾಡುವುದಕ್ಕೆ ಬಂದಿದ್ದೀರಿ. ಯಾವ ಜಿಲ್ಲೆಯಿಂದ ಬಂದಿದ್ದೀರಿ ಮತ್ತು ಎಷ್ಟು ಜನ ಬಂದಿದ್ದೀರಿ ಸರ್ ನಿಮ್ಮ ಜಿಲ್ಲೆಯಿಂದ? ಇದು ರಾಜ್ಯದ ವಿವಿಧ ಭಾಗಗಳಿಂದ, ನಾವು ಬಾಗಲಕೋಟೆ ಜಿಲ್ಲೆಯಿಂದ, ಬಾದಾಮಿ ತಾಲೂಕಿಂದ ಬಂದಿರುವಂಥದ್ದು. ರಾಜ್ಯದ ವಿವಿಧ ಜಿಲ್ಲೆಗಳಿಂದನೂ, ರಾಜ್ಯದ ವಿವಿಧ ತಾಲೂಕುಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ಐತಿಹಾಸಿಕ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡುವಂಥದ್ದು. ಯಾಕಂತಂದರೆ ಇದೀಗ ಒಳ ಮೀಸಲಾತಿಯ ಅಂಗವಾಗಿ ಒಳ ಮೀಸಲಾತಿಯನ್ನು ವ್ಯವಸ್ಥಿತವಾಗಿ ಈ ಬಂಜಾರ, ಬೋವಿ, ಕೊರಮ, ಕೊರಚೆ ಸಮುದಾಯ ಸೇರಿದಂತೆ ಪರಿಶಿಷ್ಟ ಜಾತಿಯಲ್ಲಿರುವಂಥ 101 ಸಮುದಾಯಕ್ಕೆ ಒಂದು ಮರಣ ಶಾಸನವಾಗಿ ಪರಿಣಮಿಸಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಇವತ್ತು ನಮ್ಮನ್ನಾಳುವ ರಾಜಕೀಯ ನಾಯಕರು ನಮ್ಮ ಮಧ್ಯೆ ಗೊಂದಲವನ್ನು ಅನಗತ್ಯವಾದ ಸೃಷ್ಟಿ ಮಾಡಿ ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ ಹೊರತು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯಾಕಂತಂದರೆ ಕಳೆದ ಹಿಂದಿನ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡು ಜಾತಿ ಜೇನುಗೂಡಿಗೆ ಕೈ ಹಾಕಿ ಕೈ ಸುಟ್ಟುಕೊಂತ ಒಂದು ಇತಿಹಾಸ ಕಣ್ಣು ಮುಂದೆ ಇದ್ರೂ ಕೂಡ ಇವತ್ತಿನ ಸರ್ಕಾರವು ಕೂಡ ಸಮರ್ಪಕವಾಗಿ ನ್ಯಾಯವನ್ನು ಒದಗಿಸದೆ ಈ ಜಾತಿ ಒಳ ಮೀಸಲಾತಿಯ ಸಮರ್ಪಕವಾಗಿ ಅದನ್ನು ಪರಿಹಾರ ಮಾಡದೇನೆ ಇವತ್ತು ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರದು. 15% ಮೀಸಲಾತಿಯನ್ನು ಮುಂದುವರಿಸಬೇಕು. ಅದೇ ಮೀಸಲಾತಿಯಲ್ಲಿ 56,000 ಹುದ್ದೆಗಳನ್ನು ತುಂಬುವಂಥದ್ದನ್ನು ಮುಂದುವರಿಸಬೇಕಂತ ನಾವು ಇದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರೆ, ಮಾತಾಡಿಸ್ತೀನಿ. ಸರ್, ಯಾವ ಉದ್ದೇಶ ಇಟ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ? ಯಾವ ಜಿಲ್ಲೆಯಿಂದ ಬಂದಿದ್ದೀರಿ ಸರ್? ನಾವು ವಿಜಯಪುರ ಜಿಲ್ಲೆಯಿಂದ ಬಂದದ್ದು. ಪ್ರಸ್ತುತವಾಗಿ ಏನು ಸರ್ಕಾರಗಳ ಗೊಂದಲ ಸೃಷ್ಟಿ ಮಾಡಿ ಸಮಸ್ತ ದಲಿತರನ್ನು ಏಕತೆಯನ್ನು ಹೊಡಿತಾ ಇದ್ದಾರೋ ಅದಕ್ಕೆ ನಾವು ಪ್ರಬಲವಾಗಿ ಖಂಡಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಂಡ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಭ್ರಾತೃತ್ವದ ಬದುಕಬೇಕಂತಹ ದಲಿತರ ಮಧ್ಯೆ ಕಂದರನ್ನು ಸೃಷ್ಟಿ ಮಾಡಿ ಪಕ್ಷಗಳು ಬೇರೆ ಬೇರೆ ತಮ್ಮದೇ ಹುನ್ನಾರದಿಂದ ಏನು ಇದು ಕೆಟ್ಟ ಪದ್ಧತಿನ ಹಾಕ್ತಾ ಇದ್ರು ಅದಕ್ಕೆ ಖಡಾಖಂಡಿತವಾಗಿ ನಾವು ಅದಕ್ಕೆ ಖಂಡಿಸ್ತಾ ನಮ್ಮಲ್ಲಿರುವಂತಹ ಏಕತೆಯನ್ನು ತಾವು ಒಡೆಯದೆ ಈ ಮುಂಚೆ ಇರುವಂತಹ ರೋಸ್ಟರ್ ಪದ್ಧತಿಯನ್ನು ತಾವು ಮುಂದುವರಿಸಬೇಕು. ಇವಾಗೇನು 56,000 ಚಿಲ್ಲರೆ ಹುದ್ದೆಗಳನ್ನು ತಾವು ನೇಮಕ ಮಾಡ್ತಿದ್ರು ಅದನ್ನು ಮುಂಚೆ ಇರುವಂತಹ 15% ಮೀಸಲಾತಿಯಲ್ಲಿ ನಾವು ಮುಂದುವರಿಸಿಕೊಂಡು ಯಾವುದೇ ಒಳ ಮೀಸಲಾತಿಗೆ ಆಸ್ಪದ ಕೊಡದೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಉದ್ಯೋಗರಹಿತ ಪದವೀಧರ ವಿದ್ಯಾರ್ಥಿಗಳ ಕೆಂಗಡಿ ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡಿದಿರಿ. ನಿಮ್ಮ ಉಸ್ತುವಾರಿ ಸಚಿವರು ಕೂಡ ಈ ವಿಷಯದ ಬಗ್ಗೆ ಒಂದು ತಿಳಿಸಿದ್ರಿ. ಏನಂತಾರೆ ಸರ್ ನಿಮ್ಮ ಉಸ್ತುವಾರಿ ಸಚಿವರು? ಉಸ್ತುವಾರಿ ಸಚಿವರಾಗಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಾಗಲಿ ನಮ್ಮ ವಿಚಾರಗಳ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುಂಚೆನೇ ಇರುವಂತಹ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸೋಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಅಭಯವನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಮುಂಚೆ ಇರುವಂತಹ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಈ ಒಂದು ಹೊಲಸುವ ಹುನ್ನಾರಕ್ಕೆ ತಾವುಗಳು ಇಳಿಯಬಾರದಂತ ನಾವು ಸಮಸ್ತ ದಲಿತರ ಪರವಾಗಿ ವಿನಂತಿ ಮಾಡ್ಕೊಳ್ತೇವೆ. ಮಾತಾಡಿಸ್ತೇನೆ ಸರ್, ಹೇಳಿ ಸರ್, ನಿಮ್ದು ಏನು ಬೇಡಿಕೆ ಇದೆ? 101 ಜಾತಿ 101 ಜಾತಿ ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ 15%ರಲ್ಲಿ 3 ಕ್ಯಾಟಗರಿಗಳನ್ನು ಮಾಡಿ ವಿಂಗಡಣೆ ಮಾಡಿದ್ದಾರೆ. 15%ಅಲ್ಲಿ 3 ಕ್ಯಾಟಗರಿ ಮಾಡಿ ವಿಂಗಡಣೆ ಮಾಡಿರೋದ್ರಿಂದ ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ
ಮತ್ತು ಅಲೆಮಾರಿ ಜನಾಂಗಗಳಿಗೆ ಅನ್ಯಾಯ ಆಗ್ತದೆ. ಈ ಹಳೆ ಮೀಸಲಾತಿಯನ್ನು ಮುಂದುವರಿಸಿ ಈ ಮೀಸಲಾತಿ ಆಧಾರದ ಮೇಲೆ ಸರ್ಕಾರಿ ನೌಕರಿಗಳನ್ನು ಕೊಡೋದು ಬೇಡ ಅಂತೇಳಿ ಒತ್ತಾಯಿಸಿ ಇವತ್ತು 2 ರಿಂದ 3 ಲಕ್ಷ ಜನ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟು ಇವತ್ತು ಏನು ಸಮಾವೇಶ ನಡೀತಾ ಇದೆಯೋ ಸರ್ಕಾರದ ಗಮನ ಸೆಳೆಯುವಂಥದ್ದು ಯಾವುದೇ ಜಾತಿಗಳ ಮಧ್ಯೆ ಸಂಘರ್ಷ ಅಲ್ಲ. ಇದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂಥೇಳಿ ನಾವು ಹೋರಾಟವನ್ನು ರೂಪಿಸಿದ್ದೀವಿ. ಸರ್, ನಾವು ಚಿತ್ರದುರ್ಗದಿಂದ ಬಂದಿದ್ದೇವೆ. ನನ್ನ ಹೆಸರು ಲಿಂಗನಾಯ್ಕ ಅಂತೇಳಿ. ಪರಿಶಿಷ್ಟ ಜಾತಿಯನ್ನು ಕೊಟ್ಟಿದ್ದು ನಮಗೆ ಪ್ರಪ್ರಥಮವಾಗಿ ನಲವಡಿ ಕೃಷ್ಣರಾಜ ಒಡೆಯರವರು ಪ್ರಪ್ರಥಮವಾಗಿ ನಮಗೆ ಮೀಸಲಾತಿ ಕಲ್ಪಿಸಿದ್ದೇ ಅವರು. ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಲಿಖಿತವಾಗಿ ಬರೆದು ಸಮಾನತೆಯಿಂದ ಬದುಕಿರಿ, ಸಮಾನತೆಯಿಂದ ಮೀಸಲಾತಿ ಪಡೀರಿ ಅಂತಕ್ಕಂಥ ಹಕ್ಕನ್ನು ನಮಗೆ ಕೊಟ್ಟಿದ್ದಾರೆ. ಈ ಒಳ ಮೀಸಲಾತಿ ಮಾಡಿದಾಗಲಿಂದ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಹುದ್ದೆನೇ ಇಲ್ಲ. ಎಲ್ಲ ಹಾಳಾಗಿ ಹೋಗಿದ್ದೀವಿ ನಾವು. ನಮ್ಮ ನೇಮಕಾತಿ ಇಲ್ದೇ ವಯಸ್ಕರಾಗಿ ಇವತ್ತು ಬೀದಿ ಪಾಲಾಗಿದ್ದೀವಿ ನಾವು. ಅಂತ ನಿಟ್ಟಿನಲ್ಲಿ ಇವತ್ತು ಬದುಕುವಂಥ ಪರಿಸ್ಥಿತಿ ಬಂದಿದೆ. ಈ ಒಳ ಮೀಸಲಾತಿ ಅನ್ನೋದು ನಮಗೆ ಬೇಡ. ಸಿದ್ದರಾಮಯ್ಯನವರು ನಾವು ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿಯವರ ಪರವಾಗಿದ್ದೀವಿ, ಪಂಗಡದವರ ಪರವಾಗಿದ್ದೀವಿ, ಹಿಂದುಳಿದವರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಸರ್, ಏನ್ ಹೇಳ್ತೀರಾ? ಸಿದ್ದರಾಮಯ್ಯವರು ಪರವಾಗಿದ್ರು ಅದನ್ನ ಅವೈಜ್ಞಾನಿಕವಾಡೋದನ್ನ ಬಿಡಬೇಕು. ಅವರು ಮೀಸಲಾತಿಯ ಏನು ಅವೈಜ್ಞಾನಿಕವಾದ ಹೇಳಿಕೆಯನ್ನು ಕೊಡ್ತಾರೆ, ಏನು ಈ ವರದಿಯನ್ನು ಕೊಡ್ತಾರೆ, ಅದನ್ನು ಕೈ ಬಿಡಬೇಕು. 15% ನಾವು ಹುದ್ದೆ ತುಂಬ್ತೀವಿ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಮುಖ್ಯಮಂತ್ರಿ ಅವರು 15%ನಲ್ಲೇ 56,000 ಹುದ್ದೆಗಳನ್ನು ತುಂಬಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಪ್ರತಿಭಟನೆಗೆ ಯಾವುದೇ ಒಂದು ಪ್ರತಿಕ್ರಿಯೆ ಬರದೇ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ? ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೇವೆ. ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ MLAಗಳು ಬರ್ಲಿಲ್ದಂಗೆ ತಡೆ ಹಿಡಿತೀವಿ ನಾವು. ಅವರನ್ನ ಮತನೇ ಹಾಕಲ್ದಂಗೆ ತಡೆ ಹಿಡಿತೀವಿ. ಊರಾಗೆ ಬಿಟ್ಕೊಳ್ಳಲ್ಲ ಅವ್ರನ್ನ. ಹೋದಲ ಬಿಜೆಪಿ ಮಾಡಿದ್ರೆ ಈ ಸಲ ಕಾಂಗ್ರೆಸ್ ರೋಸ್ಟರ್ ಬಿಂದು ಬಂದು ಇದು ನಮ್ಮ ಸಾಮಾಜಿಕ ಅನ್ಯಾಯ ಮಾಡ್ತಿದೆ, ಸಾಮಾಜಿಕ ನ್ಯಾಯ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಇನ್ನು ಹಲವಾರು ರೀತಿಯ ಪ್ರತಿಭಟನೆ ಮಾಡಿ ರಸ್ತೆಗಳಲ್ಲಿ ಬೀದಿಗಿಳಿದು ನಾವು ಈ ಸರ್ಕಾರಕ್ಕೆ ಧಿಕ್ಕಾರ ನಾವು ಸಲ್ಲಿಸ್ತೀವಿ. ನಾವು ಪ್ರತಿಭಟನೆ ಮಾಡೋದಕ್ಕೆ ಬಂದಿರುವ ಪ್ರತಿಭಟನಾಕಾರರ ಮಾತು, ಯಾವುದೇ ಕಾರಣಕ್ಕೂ ಈ ಒಳ ಮೀಸಲಾತಿಯನ್ನ ಜಾರಿಗೆ ತರಬಾರದು. ಏನು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ, ಈ ಪ್ರತಿಭಟನೆಗೆ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಪ್ರತಿಭಟನಾಕಾರರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಗ್ಯಾರಂಟಿ ನ್ಯೂಸ್, ಬೆಂಗಳೂರು.